ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ಗಣೇಶ ಚತುರ್ಥಿ. ಇವತ್ತು ಏನು ಅಂತ ಹೇಳಿಲ್ಲ, ಇವತ್ತು ಗೌರಿ ಗಣೇಶ ಹಬ್ಬ. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮನೆ ಹೇಗೆ ಮಾಡಿದ್ವಿ ಬಟ್ ನಾನು ಇವಾಗ ಏನು ನೋಡ್ಸಲ್ಲ ನಿಮಗೆ. ಫುಲ್ ಎಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ಎಲ್ಲನೂ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೀನಿ ಇವಾಗ. ಅತ್ತೆ ಈ ಕಡೆ ಹೂರ್ಣ ಮಾಡ್ತಾ ಇದ್ದಾರೆ. ಎಲ್ಲ ಮುಗ್ದಿದೆ, ದೇವಸ್ಥಾನ ಕೂಡ ಹೋಗಿ ಬಂದೆ. ಬಟ್ ಆದರೆ ಇದು ಏನು ಅವ್ರಿಗೆ ಕುಕ್ಕಿಗೆ ಹೆಲ್ಪ್ ಮಾಡಿಲ್ಲ ನಾನು. ಈಗ ಹೋಗಿ ಮಾಡಬೇಕು. ಸೊ ಜಸ್ಟ್ ಒಂದು ಇಂಟ್ರಡಕ್ಷನ್ ಕೊಟ್ಟು ನಿಮಗೆ ವಿಶ್ ಮಾಡಿ ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ ಗೌರಿ ಗಣೇಶ ನಿಮ್ಮ ಮನಸ್ಸಲ್ಲಿರೋ ಆಸೆ ಎಲ್ಲ ಈಡೇರಿಸಿ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಫುಲ್ ಎಲ್ಲ ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಮಧ್ಯಾಹ್ನ ಮೇಲೆ ಹೇಗಿರುತ್ತೆ ಏನು ಇಲ್ಲ ನಾನು ಶೇರ್ ಮಾಡ್ತೀನಿ. ಏನು ಅಡುಗೆ ಮಾಡ್ತೀವಿ ಎಲ್ಲನೂ ಶೇರ್ ಮಾಡ್ತೀವಿ. ಸೊ ಪ್ಲೀಸ್ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ಬೆಳಗ್ಗೆ 5:30 ಎದ್ದೆ. ಯೂಶ್ವಲಿ ಒಂದೊಂದ್ಸಲಿ ಬೇಗ ಎದ್ದೇಳ್ತೀನಿ. ಸರಿ ಈ ಸಲ ಪರವಾಗಿಲ್ಲ, ಇಟ್ಸ್ ಓಕೆ. ಅತ್ತೆ ಮಾವನ ಸಪೋರ್ಟ್ ತುಂಬ ಚೆನ್ನಾಗಿದೆಯಲ್ಲ, ಎಲ್ಲರೂ ಸೇರಿ ಒಟ್ಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ 5:30ಗೆ ಎದ್ದಿದ್ದು ನಾನು. ಮತ್ತು ಇವಾಗ ತುಂಬ ಚಳಿ ಇದೆ. ಆ್ಯಕ್ಚುಲಿ ಇದು ವಿಂಟರ್ ಸೀಸನ್ ಅಲ್ಲ, ಅಕ್ಟೋಬರ್ ನವಂಬರ್ ಮೇಲಾಗುತ್ತೆ. ಬಟ್ ಆದರೆ ಇವಾಗ ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗ್ತಿಲ್ಲ, ತುಂಬ ಚೇಂಜ್ ಆಗುತ್ತೆ. ಸೊ ಆಗಲ್ಲ ಅಂದ್ಬಿಟ್ಟು 5:30ಗೆ ಎದ್ದೆ. ನಾನು ಎದ್ದೇಳೋಷ್ಟ್ರಲ್ಲಿ ಆಲ್ರೆಡಿ ನಮ್ಮ ಅತ್ತೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡ್ಕೋತಾಯಿದ್ರು ಬೇರೆ ಬೇರೆ ಕೆಲಸಕ್ಕೆ. ಸೊ ನಾನು ಎದ್ದು ದೇವ್ರ ಕೆಲಸ ಏನೇನಿದೆಯೋ ಪ್ರತಿಯೊಂದು ನಾನು ಮಾಡಿಕೊಂಡೆ. ಸೊ ಅರ್ಶಿನ ಗಣೇಶ ಮಾಡಲೇಬೇಕು ನೀವು. ಗಣೇಶ ನಾವು ಎಷ್ಟೇ ದುಡ್ಡು ಕೊಟ್ಟು ತಂದ್ರು, ನಾವು ಹೇಗೆ ತಂದ್ರೂ ನಮ್ಮ ಕೈಯಾರ ಅರ್ಶಿನ ಗಣೇಶ ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಜಸ್ಟ್ ಅರ್ಶಿನ ಪುಡಿ ಹಾಕಿದ್ದೀನಿ ಅಷ್ಟೇ, ಬೇರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಬೇರೆ ಏನೂ ಇಲ್ಲ, ಅರ್ಶಿನ ಪುಡಿ ಹಾಕಿ ಒಂದು ಅರ್ಶಿನಲ್ಲಿ ಒಂಥರ ಗೋಪುರ ಥರ ಮಾಡಿಬಿಟ್ಟು ಕುಂಕುಮ ಹಾಕಿ ವಿಳ್ಯದೆಲೆ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟು ಮೇನ್ ಗಣೇಶನಿಗೆ ಗೆಜ್ಜೆ ವಸ್ತ್ರ ಹಾಕಬೇಕು, ಎಕ್ಕುದು ಮೀನು ಹಾರ ಹಾಕಬೇಕು, ಗರ್ಕೆ. ಇದಿಷ್ಟು ಇಂಪಾರ್ಟೆಂಟು. ಇನ್ನು ಮಿಕ್ಕಿದ್ದು ನಿಮ್ಮ ಖುಷಿ, ನಿಮ್ಮ ನಿಮ್ಮ ಶಕ್ತಿ ಹೇಗಿದೆಯೋ ನಿಮ್ಮ ಇಷ್ಟ ಬಂದಂಗೆ ದೇವ್ರಿಗೆ ಅಲಂಕಾರ ಮಾಡೋದು. ನಾವು ಹಾರ ಎಲ್ಲ ಏನೂ ತಂದಿಲ್ಲ. ಲಕ್ಷ್ಮೀ ಹಬ್ಬಕ್ಕೆ ಹೇಗೆ ರೇಟ್ ಇತ್ತು ಅಂತ ನನಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅಂದರೆ ನಾನು ಗೆಸ್ ಮಾಡೋಕ್ಕೂ ಆಗ್ತಿಲ್ಲ. ಬಿಕಾಸ್ ಗಣೇಶ ಹಬ್ಬಕ್ಕೆ ಅಷ್ಟೊಂದು ರೇಟ್ ಇತ್ತು. 400 ರೂಪಾಯಿ kg ಸಾಮಂತಿಗೆ. ಮಲ್ಲಿಗೆ ಹೂವು ಎಲ್ಲ 100 ಗ್ರಾಮು 100 ರೂಪಾಯಿ. ಸೊ 50 ಗ್ರಾಮ್ 100 ಗ್ರಾಮ್ 100 ರೂಪಾಯಿ. ಈ ಥರ ತುಂಬ ಕಾಸ್ಟ್, 100 ರೂಪಾಯಿ ಅನಿಸುತ್ತೆ ಮಲ್ಲಿಗೆ ಹೂವು. ಸೊ ಹಿಂಗೆ ತುಂಬ ಕಾಸ್ಟ್ಲಿ ಇತ್ತು. ಸೊ ನಮ್ಮ ಹತ್ರ ಎಷ್ಟಿತ್ತು ಅಷ್ಟು ಹೂ ತಂದ್ವಿ. ತಿಂಡಿ ಅಂತ ನಾವೇನೂ ಮಾಡಿಲ್ಲ, ಮೋದಕ ಒಂದೇ ಮಾಡಿದ್ದು. ಈ ಮಿಕ್ಕಿದೆಲ್ಲ ನಮ್ಮ ಅತ್ತೆ ಮಾವ ಅಂಗಡಿಯಿಂದನೇ ಕಜ್ಜಾಯ, ಚಕ್ಲಿ, ಕೋಡ್ಬಳೆ, ಆಮೇಲೆ ಪೂರಿ ಉಂಡೆ, ಸೊ ರವೆ ಉಂಡೆ, ಈ ಥರ 6 ಥರ ತಿಂಡಿ ತೊಗೊಬಂದಿದ್ರು. ನೆಕ್ಸ್ಟು ಮೋದಕ ಒಂದು ನಾವು ಎಕ್ಸ್ಟ್ರಾ ಮಾಡಿದ್ವಿ. ಫ್ರೂಟ್ಸ್ ಮಾತ್ರ ಕೌಂಟ್ ಮಾಡಿಲ್ಲ ನಾವು. 5 ಥರನೇ 7 ಥರನೇ ಅಂತೆಲ್ಲ ಏನೂ ಕೌಂಟ್ ಮಾಡಿಲ್ಲ. ಯಾವ್ಯಾವ ಥರ ಸಿಗುತ್ತೆ ಎಲ್ಲ ಫ್ರೂಟ್ಸು ತಂದು ಏಲಕ್ಕಿ ಬಾಳೆಹಣ್ಣ ಇಟ್ಟು ಇದೊಂದು ಹೇಳ್ಬೇಕಾಗಿತ್ತು, ಏಲಕ್ಕಿ ಬಾಳೆಹಣ್ಣು ಅಂದ್ಬಿಟ್ಟು ತಂದಿದ್ವಿ. ಬಟ್ ಅದು ಏಲಕ್ಕಿ ಬಾಳೆಹಣ್ಣೆಲ್ಲ ಚೀಟಿಂಗ್ ಮಾಡಿದ್ದಾರೆ ನಮಗೆ. ಸೊ ತಿಂದಮೇಲೆ ಗೊತ್ತಾಯಿತು ಅದು ಪೂಜೆ ಬಾಳೆಹಣ್ಣು, ಹುಳಿ ಬಾಳೆಹಣ್ಣು ಅಂದ್ಬಿಟ್ಟು. ಬಟ್ ನಮ್ಮ ಮನೇಲಿ ಯಾರೂ ಅಷ್ಟು ಇಷ್ಟಪಡಲ್ಲ. ಅನ್ಕೋಬೋದು ಯಾಕೆ ಇದನ್ನು ತಿನ್ನೋಕ್ಕಾಗಲ್ವಾ ನಿಮಗೆ ಅಂತ. ಪರ್ಸ್ನಲಿ ನಮ್ಮ ಮನೇಲಿ ಯಾರೂ ಇದನ್ನು ಇಷ್ಟಪಡಲ್ಲ. ಬೇಕಾದ್ರೆ ಪಚ್ಚ ಬಾಳೆಹಣ್ಣು ತಿಂದ್ಬಿಡ್ತಾರೆ, ಏಲಕ್ಕಿ ಬಾಳೆಹಣ್ಣು ತುಂಬ ಇಷ್ಟಪಡ್ತಾರೆ. ಬಟ್ ಈ ಬಾಳೆಹಣ್ಣು ಇಷ್ಟಪಡಲ್ಲ. ಬಟ್ ವಿಧಿ ಇಲ್ದಿರ ತಿಂದ್ವಿ. ಸ್ವಲ್ಪ ತಾತಂಗೆ ಕೊಟ್ಬಿಟ್ಟು ಅವ್ರಿಗೆ ಕೊಟ್ಟು ಖಾಲಿ ಮಾಡಿದ್ದೀವಿ ಅನ್ಬೋದು. ಈಗ ನಾನು ದೇವ್ರ ಮನೆಗೆ ಪ್ರತಿಯೊಂದು ರೆಡಿ ಮಾಡಿಲ್ಲ. ದೇವ್ರ ಮನೆಗೆಲ್ಲ ಪೂರ್ತಿ ಇವಾಗ ಮಾವ ರೆಡಿ ಮಾಡ್ತಿದ್ದಾರೆ. ನಾನು ಗಣೇಶಂಗೆ ಪೂರ್ತಿ ರೆಡಿ ಮಾಡಿದೆ. ರೆಡಿ ಮಾಡಿಬಿಟ್ಟು ಅತ್ತೆಗಳ್ದೆ, ಅಮ್ಮ ನಾನು ಹೋಗಿ ಸ್ಯಾರಿ ಹಾಕೋ ಬರ್ತೀನಿ ಅಂತ. ಪ್ರತಿ ವರ್ಷ ಹಬ್ಬಗಳಲ್ಲಿ ನಾನೇ ಬೇಗ ಬೇಗ ಎದ್ದು ಯಾವುದೋ ಒಂದು ಡ್ರೆಸ್ ಹಾಕ್ಕೊಂಡು ಕಂಫರ್ಟಬಲ್ ಆಗಿರೋದನ್ನ ನೈಟ್ ಡ್ರೆಸ್ ಹಾಕ್ಕೊಂಡು ಬೇಗ ದೇವ್ರಿಗೆ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿಬಿಡ್ತಿದ್ದೆ. ಆಮೇಲೆ ಹಸ್ಬೆಂಡ್ ಎದ್ದೊಳೋದು ಹೀಗೆ ಮಾಡಿ ಎಲ್ಲರೂ ಎದ್ಮೇಲೆ ನಮಸ್ಕಾರ ಮಾಡ್ಕೋತಿದ್ರು, ಟಿಫನ್ ತಿಂತಾಯಿದ್ವಿ. ಬಟ್ ಈ ವರ್ಷ ಡಿಫ್ರೆಂಟಾಗಿರಲಿ, 4 ಜನನೂ ಇರಬೇಕು, ಇದ್ದು ನಾವು ಪೂಜೆ ಮಾಡಬೇಕು ಅಂದ್ಬಿಟ್ಟು ಈ ಸಲ 9 ಗಂಟೆಗೆ ನಾವು ಪೂಜೆ ಮಾಡಿದ್ವಿ. ಡೆಕೋರೇಷನ್ ಏನೋ 7:30 7:45 ಎಲ್ಲ ಮುಗ್ದೋಯ್ತು ದೇವ್ರದ್ದೆಲ್ಲ ಪ್ರತಿಯೊಂದು ಅಲಂಕಾರ. ನನಗೆ ಅಂತ ಒಂದು ಅರ್ಧ ಗಂಟೆ ಬೇಡವಾ. ಸೊ ಆಮೇಲೆ ನಾನು ಹೋಗಿ ನಾನು ಸ್ಯಾರಿ ಹಾಕ್ಕೊಂಡು ನಾನು ರೆಡಿಯಾಗಿ, ಆಮೇಲೆ ನಮ್ಮ ಹಸ್ಬೆಂಡ್ ರೆಡಿಯಾಗಿ, ಅತ್ತೆ ರೆಡಿಯಾಗಿ, ಮಾವಂಗೆ ಚೈನ್ ಹಾಕ್ತೈತೆ. ನಮ್ಮ ಮಾವ ಯಾಕೋ ಗೊತ್ತಿಲ್ಲ ತುಂಬ ಭಯ ಪಡ್ಕೋತಾರೆ ಚೈನ್ ಹಾಕಿಸ್ಕೊಳ್ಳೋಕ್ಕೆ. ಅವ್ರಿಗೇನೋ ಬಿದೋಗ್ಬಿಡುತ್ತೆ ಅಂತ ತುಂಬ ಸ್ಕೇರಿ ಆಗಿರ್ತಾರೆ. ಸೊ ಅದಕ್ಕೆ ಅತ್ತೆನೇ ಚೈನ್ ಹಾಕ್ತು. ಎಲ್ಲರೂ ರೆಡಿ ಆದಮೇಲೆ 9 ಗಂಟೆ ಕರೆಕ್ಟಾಗೆ. ಸೊ ಟೈಮ್ ಚೆನ್ನಾಗಿದೆ ಅಂದರು 9 ಗಂಟೆಗೆ. ಆವಾಗ ದೀಪ ಹಚ್ಚಿ ಪೂಜೆ ಮಾಡಿದ್ವಿ. ಅಂದರೆ 6 ಮಾಡ್ಬೋದು. 6 ಒಳಗಡೆ ಮಾಡಿದ್ರೆ ಗೋಧೂಳಿ ಟೈಮ್ ತುಂಬ ಒಳ್ಳೆಯದು. ಯಾವಾಗಲೂ ಆ ಟೈಮಲ್ಲಿ ಮಾಡ್ಬೋದು. ಆವಾಗ ಒಳ್ಳೆ ಟೈಮು ಕೆಟ್ಟ ಟೈಮ್ ಅಂತ ಏನೂ ಇಲ್ಲ. ಅಷ್ಟು ಬೇಗ ಅಂದರೆ ಯಾರೂ ರೆಡಿ ಆಗಿರೋಲ್ಲ ನಮ್ಮ ಮನೇಲಿ. ನಾನು ಕೂಡ ಅಷ್ಟು ಬೇಗ ಸ್ಯಾರಿ ಉಟ್ಕೊಂಡು ರೆಡಿ ಆಗಿರೋಲ್ಲ.
ಅದರಿಂದ 9 ಗಂಟೆಗೆ ಆರಾಮಾಗಿ ಪೂಜೆ ಮಾಡೋಣ ಅಂತ 9 ಗಂಟೆಗೆ ಪೂಜೆ ಮಾಡ್ತಾಯಿದ್ದೀವಿ. ಸೊ ಗಣೇಶ ನಾವು ಅಂದ್ಕೊಂಡಿರೋದನ್ನ ಎಲ್ಲನೂ ಈಡೇರಿಸಲಿ ಅಂತ ನಾನು ಕೇಳ್ಕೊಳ್ಳಲ್ಲ. ನಮಗೆ ಇಂಪಾರ್ಟೆಂಟ್ ಏನಿದೆ ಆದಷ್ಟು ಅದನ್ನು ಬೇಗ ಈಡೇರಿಸಲಿ, ಒಳ್ಳೇದು ಮಾಡಲಿ. ಎಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ಒಳ್ಳೆ ಬುದ್ಧಿ, ಆರೋಗ್ಯ, ಆಯಸ್ಸು ಕೊಟ್ಟು, ಶಕ್ತಿ ಕೊಟ್ಟು ಕಾಪಾಡಲಿ. ಅದಾದಮೇಲೆ ನೆಕ್ಸ್ಟು ಕೇಳ್ಕೊತೀನಿ. ಅದಿಲ್ಲ ಅಂದರೆ ಬೇರೆ ಇನ್ನೇನು ಇಲ್ಲ ಅಲ್ವಾ. ಸೊ ಮೇಯ್ನ್ ಎಲ್ರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ. ಇನ್ನು ಮಿಕ್ಕಿದ ಪ್ರತಿಯೊಂದು ಕೂಡ ಬರುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ನು ಕೂಡ ಆ ಗಣೇಶ ಈಡೇರಿಸಲಿ ಅಂತ ಕೇಳ್ಕೊತೀನಿ. ಸೊ ನೀವು ಕೂಡ ನಿಮ್ಗೇನು ಬೇಕು ಗಣೇಶ ಹಬ್ಬದ ದಿನ ಗಣೇಶನ ಕೇಳ್ಕೊಳ್ಳಿ. ನಮ್ಮನೇಲಿ ಏನೇ ವಿಘ್ನ ಇದ್ದರೂ ಎಲ್ಲನೂ ವಿಘ್ನೇಶ್ವರ ವಿಘ್ನ ಮಾಡಿ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ದೀಪ ಹಚ್ಚಿದ್ದೀನಿ. ಬೇರೆ ಯಾವುದು ಮಂತ್ರ ಪಠನೆ ಬೇರೆ ಬೇರೆ ರೀತಿಯೆಲ್ಲ ಏನು ಮಾಡಲ್ಲ ನಮ್ಮ ಮನೇಲಿ. ನಮ್ಮ ದೇವ್ರಿಗೆ ಹೇಗೆ ಪೂಜೆ ಮಾಡ್ತೀನೋ ಅದೇ ಥರನೇ ಗಣಪತಿಗೆ ದೀಪ ಹಚ್ಚಿ ಗಂಧಕಡ್ಡಿ ಬೆಳಗಿ ಕರ್ಪೂರ ಬೆಳಗಿ ಪೂಜೆ ಮಾಡ್ತೀನಿ. 1 ನಿಮಿಷ ಕುತ್ಕೊಂಡು ಗಣೇಶನಿಗೆ ನಾನು ಕೇಳಿಕೊಂಡೆ ಅಷ್ಟೇ. ಓಂ ಗಂ ಗಣಪತಿ ನಮಃ ಅಂತ 11 ಸಲ ದೇವ್ರಿಗೆ ಮಂತ್ರ ಹೇಳಿ ನಮಸ್ಕಾರ ಮಾಡಿದ್ದೀನಿ. ನನಗೆ ಬರೋದು ಹೀಗೆ, ಇಷ್ಟೇ ಸಿಂಪಲಾಗಿ ನಾವು ಪೂಜೆ ಮಾಡೋದು. ಇದ್ರ ಮೇಲೆ ನನಗೆ ಬೇರೆ ಥರ ಎಲ್ಲ ಮಂತ್ರ ಪಠನೆ ಮಾಡೋದು, ಅಭಿಷೇಕ ಮಾಡೋದು ಇದೆಲ್ಲ ನನಗೆ ಬರಲ್ಲ. ಸೊ ಹೇಗೆ ಬರುತ್ತೆ ಹಾಗೆ ನಮ್ಮ ಕೈಲಾದಂಗೆ ನಾವು ಗಣೇಶನ ಕೂರಿಸಿದ್ದೀವಿ. ಯಾವಾಗಲೂ ನಾವು ಸೋಫಾ ಗಿಡ ಕಡೆ ಕೂರಿಸ್ತಿದ್ವಿ. ಈ ಸಲ ಫಾರ್ ದ ಚೇಂಜು ನಾವು ಟಿ ವಿ ಟೇಬಲ್ ಕೂರಿಸಿದ್ದೀವಿ. ಹೇಗಿದೆ, ಹೇಗೆ ಮಾಡಿದ್ದೀವಿ ಪುಟ್ಟ ಗಣೇಶನ ತಂದು ನಾವು ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಸೊ ಇದು ಬ್ಯಾಕ್ಗ್ರೌಂಡ್ ಸ್ಕ್ರೀನ ನಾನು ಮೀಶೋಲ್ಲಿ ಬುಕ್ ಮಾಡಿದ್ದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡದಿದೆ. ನಮ್ಮ ಹಸ್ಬೆಂಡ್ ಮಡಚಿ ನಮ್ಮ ವಾಲ್ ಮಾತ್ರ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಮಾತ್ರ ಅವ್ರು ಮಡಚಿ ಮಾಡಿದ್ದಾರೆ. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ, DM ಮಾಡಿ, ಮೆಸೇಜ್ ಮಾಡಿ, ನಾನು ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಹೇಳ್ತೀನಿ. ನಾನು ಹಾಕ್ಕೊಂಡಿರೋ ಸ್ಯಾರಿ ಕೂಡ ಮೀಶೋಲ್ಲೇ ಬುಕ್ ಮಾಡಿದ್ದು. ತುಂಬ ಕಂಫರ್ಟಬಲ್ ಆಗಿದೆ. ನಾನು ಮೈಸೂರು ಸಿಲ್ಕ್ ಉಟ್ಕೊಂಡಿದ್ರು ಇಷ್ಟು ಕಂಫರ್ಟಬಲ್ ಆಗಿರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಇದು ಅಷ್ಟು ಕಂಫರ್ಟಬಲ್ ಆಗಿದೆ, ಅಷ್ಟು ಸಾಫ್ಟ್ ಆಗಿದೆ, ಅಷ್ಟು ವೆಯ್ಟ್ಲೆಸ್ ಆಗಿದೆ. ಹಾಗೆ ನಮ್ಮ ಮಾವ ಹಾಕ್ಕೊಂಡಿರೋ ಶರ್ಟ್ ಕೂಡ ಮೀಶೋಲ್ಲೇ ಬುಕ್ ಮಾಡಿದ್ದು. ಸಾಫ್ಟಾಗಿದೆ ತುಂಬ. ಬಟ್ ಕಲರು ಅವ್ರಿಗೆ ಯೂನಿಫಾರ್ಮ್ ಕಲರ್ ಅಂತ ನಂಗೆ ಬೇಜಾರಾಯಿತು ಅಷ್ಟೇ. ಬಿಟ್ಟರೆ ತುಂಬ ಚೆನ್ನಾಗಿದೆ ಶರ್ಟ್ ಮಾತ್ರ. ನಮ್ಮ ಮಾವಂಗೆ ಪರ್ಫೆಕ್ಟ್ ಸೈಜು. ನಾನು XXL ಬುಕ್ ಮಾಡಿದ್ದೆ, ಕರೆಕ್ಟಾಗಿತ್ತು. ಸೊ ಎಲ್ಲ ಹೀಗಾಯಿತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ನಾವು ಮಾಡಿಲ್ಲ, ಯಾವಾಗಲೂ ಮಾಡ್ತಾಯಿದ್ವಿ. ಈ ಸಲ ಬೇಡ ಬ್ರೇಕ್ಫಾಸ್ಟ್ ಏನೂ ಮಾಡೋದು ಬೇಡ ಅಂದ್ಬಿಟ್ಟು ನಮ್ಮ ಹೋಟೆಲಲ್ಲಿ ತಂದುಬಿಡ್ತು. ಇಡ್ಲಿ, ವಡೆ, ಪೂರಿ ಎಲ್ಲ ತಿನ್ಕೊಂಡು ಒಂದೇ ಸಲ ನಾವು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಿಮ್ಮ ಮನೇಲಿ ಹೇಗೆ ಮಾಡಿದ್ರಿ? ನೀವು ಕೂಡ ಗಣೇಶನ ಕೂರಿಸ್ತೀರಾ ಇಲ್ಲ ನಮ್ಮ ತಾಯಿ ತಂದೆ ಮನೆ ಥರ ತನಿ ಎರಿಯೋ ಥರ ಸಂಪ್ರದಾಯ ಇರುತ್ತೆ, ಆ ಥರ ತನಿ ಎರಿದ್ರಾ ಅಂತ ಹೇಳಿ. ನಮ್ಮ ಕಡೆ ಆ ಥರ ಯಾವುದೂ ಆಗಿ ಬಂದಿಲ್ಲ. ನಮ್ಮ ಕಡೆ ಯಾರೂ ಮಾಡಲ್ಲ. ನಮ್ಮ ತಂದೆ ಕಡೆ ಈ ಸಂಪ್ರದಾಯ ಇದೆ. ವರ್ಷಕ್ಕೊಂದ್ಸಲ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ನಾವಲ್ಲಿ ನಮ್ಮ ದೇವರಿಗೆ ತನಿ ಎರೆದು ತಂಬಿಟ್ಟು ಮಾಡ್ಕೊಂಡು ಹೋಗಿ ಒಂದು ಹೊಸ ಸೀರೆ ಇಟ್ಟು ಪೂಜೆ ಮಾಡಿಸಿ ನಮ್ಮಮ್ಮ ಅವ್ರ ಕೈಲಾದಂಗೆ ಪ್ರತಿ ವರ್ಷ ನನಗೆ ಗೊತ್ತಿದ್ದಂಗೆ ಒಂದು 10 ವರ್ಷ ಮೇಲಾಯಿತು, ಒಂದು 12-13 ಇಯರ್ಸಿಂದ ಚರ್ಪು ಅಂತೀವಿ ನಾವು ಹಳ್ಳಿ ಕಡೆ. ಚರ್ಪು ಅಂತೀವಿ, ಕೇಳಿದರೆ ಹೇಳಿ ಚರ್ಪು ಅಂತ. ಸೊ ರಸಾಯನ, ಕಡಲೆಪುರಿ, ಮಿಕ್ಸ್ ಫ್ರೂಟ್ಸು, ಬಾಳೆಹಣ್ಣು, ಬೆಲ್ಲ, ಕಾಯಿ ತುರಿ ಇದನ್ನೆಲ್ಲ ಅಮ್ಮ ಅಲ್ಲೇ ಹೋಗಿ ಮಾಡಿ ಹಂಚ್ತಾರೆ. ನಮ್ಮ ಪೈಕಿ ನಮ್ಮ ಕುಟುಂಬದಲ್ಲಿ ನಮ್ಮ ಮನೆದೇವರು ಮಾಸ್ತಮ್ಮ ಯಾರಿಗಾಗಿದ್ದಾರೋ ಅವರೆಲ್ಲರೂ ಬಂದು ಅವ್ರ ಕೈಲಾದಂಗೆ ಬಂದು ಪೂಜೆ ಮಾಡಿ ಹೋಗ್ತಾರೆ. ಕಂಪಲ್ಸರಿ ಈ ಹಬ್ಬದಲ್ಲಿ ಬಂದೇ ಬರ್ತಾರೆ ನಮ್ಮ ಕುಟುಂಬದವರು, ನಮ್ಮ ಬಳಗಕ್ಕೆ ಸೇರಿರುವಂಥವ್ರು. ನಮ್ಮ ಕಡೆ ಆಗಿ ಬಂದಿಲ್ಲ. ಸೊ ನಾವು ಮನೆ ಮಟ್ಟಕ್ಕೆ ಪೂಜೆ ಮಾಡ್ಕೋತೀವಿ. ಬಟ್ ಗಣೇಶನ ಆಗಿ ಬಂದಿದೆ ಆಗಿ ಬಂದಿಲ್ಲ ಅನ್ನೋದು ಏನೂ ಇಲ್ಲ. ಗಣಪತಿ ಪ್ರತಿಯೊಬ್ಬರಿಗೂ ಪ್ರಿಯವಾಗಿರುವಂತಹ ದೇವರು. ಎಲ್ಲರೂ ಕೂರಿಸ್ತಾರೆ. ಪ್ರತಿಯೊಬ್ಬರಿಗೂ ಇವ್ರು ಕೂರಿಸ್ಬಾರ್ದು ಶಾಸ್ತ್ರ ಕೇಳಬೇಕು ಆ ಥರ ಎಲ್ಲ ಏನೂ ಇಲ್ಲ. ನಮ್ಮ ಖುಷಿ, ನಮ್ಮ ಸಮಾಧಾನ, ನಮ್ಮ ಪ್ರೀತಿ, ನಾವು ನಮ್ಮ ಕೈಲಾದಂಗೆ ನಾವು ಆರಾಮಾಗಿ ನಾವು ಗಣಪತಿನ ಕೂರಿಸಿ ಪೂಜೆ ಮಾಡ್ಬೋದು. ಸೊ ನಂದು ಪೂರ್ತಿ ಪೂಜೆ ಮಾಡಿ ಮುಗಿಸ್ದೆ. ಫಸ್ಟ್ ನಾನೇ ಮಾಡಿದೆ, ಆಮೇಲೆ ಅತ್ತೆ ಮಾವಂಗೆ ನೀವು ಪೂಜೆ ಮಾಡಿ ಅಂತ ಹೇಳಿದೆ, ಅವ್ರು ಪೂಜೆ ಮಾಡ್ತಿದ್ದಾರೆ. ಆಮೇಲೆ ತಾತನೂ ಕರ್ಕೊಬಂದೆ, ತಾತ ನೀವು ಪೂಜೆ ಮಾಡಿ ಅಂತ. ಆಮೇಲೆ ತಾತ ಕೂಡ ಬಂದು ನಾನು ಪೂಜೆ ಮಾಡ್ತೀನಿ ನಮ್ಮ ತಾತ ತುಂಬ ಖುಷಿಯಿಂದ ಬಂದರು. ವಯಸ್ಸಾಗಿರೋರಿಗೆ ಬೇರೆ ಇನ್ನೇನು ಬೇಕು, ಅವ್ರು ಎಂತಕ್ಕೆ ಬರಬೇಕು, ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಳ್ಳಿ, ಈ ಥರ ಎಲ್ಲ ಏನೂ ಇಲ್ಲ. ಅವ್ರ ಕೈಲಿ ಆಗ್ತಾಯಿದೆ ಅಂದಾಗ ಅವ್ರನ್ನೂ ಕರಿಬೇಕು, ನಮ್ಮ ಖುಷೀಲಿ ಅವ್ರನ್ನೂ ಪಾಲ್ಗೊಳ್ಬೇಕು ಅನ್ನೋದು ಆಸೆ. ನನ್ನ ತಾತನ ಕರಿತಿದ್ದಂಗೆ ಖುಷಿಯಿಂದ ಬಂದು ದೇವ್ರಿಗೆ ನಮಸ್ಕಾರ ಮಾಡ್ತು. ಆಮೇಲೆ ಕಂಕಣ ಮಾಡ್ಕೊಂಡಿದ್ವಿ, 4 ಮಾಡ್ಕೊಂಡಿದ್ದೆ, ಮರ್ತುಬಿಟ್ಟಿದ್ದೆ. ಸೊ ಅವಾಗ ತಾತ ನನಗೂ ಸೇರಿ ಮಾಡಿದ್ದೀರೇನಮ್ಮ ಅಂತು. ಹ್ಞೂ ತಾತ ಅಂದ್ಬಿಟ್ಟು ನಮ್ಮದಲ್ಲಿರೋದ್ರಲ್ಲಿ ಒಂದು ತಾತನ ಕಟ್ಬಿಟ್ಟು ಆಮೇಲೆ ನಾವೊಂದು ಎಕ್ಸ್ಟ್ರಾ ಕಂಕಣ ಮಾಡಿಕೊಂಡು ಮಾವ ಕಟ್ಕೊತು, ಅತ್ತೆ ಕಟ್ಟಿದ್ರು. ಸೊ ಹೀಗಿತ್ತು ನಮ್ಮ ಮನೇಲಿ ಒಂದು ಪುಟ್ಟು
ಗಣಪತಿ ಹಬ್ಬ. ಇನ್ನು ನೆಕ್ಸ್ಟು ಏನೇನು ಅಡುಗೆ ಮಾಡಿದ್ದೀನಿ ಅನ್ನೋದು ಜಾಸ್ತಿ ನೋಡ್ಸೋಕ್ಕಾಗಿಲ್ಲ ಅಂದರೂ ಸ್ವಲ್ಪ ನೋಡಿಸ್ತೀನಿ, ಯಾಕಂದರೆ ಬ್ಯುಸಿ ಇದ್ದೆ. ಬ್ಯುಸೀಲಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಬೇರೆ ದಿನ ಎಲ್ಲ ಬೇಗ ಬೇಗ ಪೂಜೆ ಮಾಡ್ತೀವಿ. ಅಟ್ಲೀಸ್ಟು ಈ ಥರ ವಿಶೇಷವಾಗಿ ಹಬ್ಬ ಹರಿದಿನ ಮಾಡಿದಾಗ ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಪೂಜೆ ಮಾಡಿದ್ರೆ ಒಂದು ಸಮಾಧಾನ ಸಿಗುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನರು ನೋಡಿ ನಗ್ತಾ ಇದ್ದಾರೆ. ನನ್ನ ಹತ್ರನೇ ಬಂದುಬಿಟ್ಲು ಅಂತ ಅವ್ರು ಹಿಂದೆನೇ ನಿಂತಿದ್ರು. ನೋಡಿಲ್ಲ ಏನು ಮಾಡೋದು, ನಮ್ಮ ಥರ ಚಿಕ್ಕ ಮನೇಲಿ ಎಡಗಡೆ ಬಲಗಡೆ ಕೈ ಇಟ್ಟರೆ ಸಾಕು ಎಲ್ಲರೂ ಸಿಗ್ತಾರೆ. ಹಾಗೆ ಹೇಳ್ಬಾರ್ದು, ಚಿಕ್ಕ ಮನೆ ಆದ್ರೂ ನಮ್ಮದೇ ಆದ ಮನೆ, ಸ್ವಂತ ಮನೆ ಅಂದ್ಬಿಟ್ಟು ಒಂದು ಖುಷಿ ಇದೆ ನನಗೆ. ಸಾಕಲ್ವ ಇಷ್ಟು. ಸೊ ಸ್ಯಾರಿ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಯಾರಾದರೂ ವಿಡಿಯೋ ನೋಡಿದರೆ ಯಾಕೆ ಕಮೆಂಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಬಿಡಿ. ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸುಮಾರಾಗಿದೆ ಅನ್ನಿ, ಚೆನ್ನಾಗಿದೆ ಅನ್ನಿ. ಬಟ್ ನಾನು ಕೊಟ್ಟಿರೋ ದುಡ್ಡಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ದಿನ ಆಲ್ಮೋಸ್ಟ್ 8:30ವರೆಗೂ ನಾನು ಬೆಳಗ್ಗೆ 8:30 ಉಟ್ಕೊಂಡಿದ್ದ ಸೀರೆ 12 ಅವರ್ಸ್ ಆ ಸ್ಯಾರಿಲೇ ಇದ್ದೆ ನಾನು. ಸೋ ಕಂಫರ್ಟಬಲ್ ಅನ್ಬೋದು. ಬಟ್ ವೈಟ್ ಆಗಿರೋ ಕಾರಣ ಸೆಂಟರಲ್ಲಿ ನೀನು ನೋಡಿಕೊಂಡು ಕುಕ್ ಮಾಡೋವಾಗ ಹಂಗೆ ಕೈ ಟಚ್ ಮಾಡ್ಕೊಬಿಡೋದು, ಹೀಗೆಲ್ಲ ಮಾಡಿಲ್ಲ ಅಂದರೆ ನಾನು ಮಾಡಿಲ್ಲ. ಅದೊಂದು ಸ್ವಲ್ಪ ಭಯ ಇರುತ್ತೆ, ಬಿಟ್ಟರೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸಖತ್ ಸಾಫ್ಟ್, ಸಖತ್ ಕಂಫರ್ಟಬಲ್, ಸೂಪರಾಗಿತ್ತು. ಸಮ್ಟೈಮ್ಸ್ ಚೆನ್ನಾಗಿ ಉಡ್ಕೊತೀನಿ, ಸಮ್ಟೈಮ್ಸ್ ಚೆನ್ನಾಗಿ ಉಡ್ಕೊಳ್ಳಲ್ಲ. ಇವತ್ತು ಚೆನ್ನಾಗಿ ಉಡ್ಕೊಂಡಿದ್ದೀನಿ. ಒಂದೊಂದ್ಸಲಿ ಯಾಕೋ ಗೊತ್ತಿಲ್ಲ ಕಂಫರ್ಟಬಲ್ ಆಗೇ ಆಗಲ್ಲ. ಮೆತ್ತಗಿದ್ರು ಕೂಡ ಯಾವಾಗ ತೆಗಿತೀನೋ ಅಂತ ಸೀರೆ ಕಡೆಯೇ ಗಮನ ಇರುತ್ತೆ. ಬಟ್ ಇವತ್ತು ನಂಗೆ ಸ್ಯಾರಿ ಕಡೆ ಏನು ಗಮನ ಇರಲಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಉಡ್ಕೊಂಡಿದ್ದೆ. ಬೇಗನೆ ನರಿಗೆ ಕುಡ್ತು, ಬೇಗನೆ ಕುತ್ಕೋತು, ಚೆನ್ನಾಗಿತ್ತು. ನೆಕ್ಸ್ಟು ಅಕ್ಷತೆ ಮಾಡಿದ್ದೆ. ಅಕ್ಷತೆ ಹಾಕ್ಬೋದಾ ಬಿಡುವ ನನಗೆ ಗೊತ್ತಿಲ್ಲ. ಸೊ ಅಕ್ಷತೆ ಹಾಕಿ ಹಾಲಿಟ್ಟಿದ್ವಿ. ಆಮೇಲೆ ಅತ್ತೆ ಮೋದಕ ಮಾಡಿ, ಇದು ಮುಗಿದ್ಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಮೋದಕ ಮಾಡಿ ಇಟ್ಟರು. ಇವಾಗ ಎಲ್ಲರೂ ಕಂಕಣ ಕಟ್ಸ್ಕೊತಿದ್ದೀವಿ. ಅಲ್ಲಿ ಇಲ್ಲ ಸಾಕು. ಇಲ್ಲ ಟೈಟ್ ಆಗುತ್ತೆ, ಬೀಜ ಬಿದ್ದರೆ ಟೈಟ್ ಕಟ್ಬಿಡಿ. ಬಲ್ಗೈಗೆ ಕಾಫಿ ಕುಡಿತಾ ತಿಂತೀರಾ ಮೊದಲು? ಕೈಗೆ ಸರಿ ಇಲ್ಲ.
ಇವಾಗ ರೆಡಿಯಾಗಿ ಪೂಜೆ ಎಲ್ಲ ಆದಮೇಲೆ ಅತ್ತೆಗೆ ಹೇಳಿದೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡಿ, ಇಲ್ಲೇ ಪಕ್ಕದಲ್ಲಿ ಗಣೇಶ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಹೋಗಿ ಬರೋಷ್ಟರಲ್ಲಿ ನಮ್ಮತ್ತೆ ಮೋದಕ ಎಲ್ಲ ರೆಡಿ ಮಾಡ್ತಿದ್ರು. ಸೊ ಅಮಿತ್ ಕೂಡ ಬಂದ, ಅವನು ಕೂಡ ಅಜ್ಜಿಗೆ ಹೆಲ್ಪ್ ಸ್ಟಾರ್ಟ್ ಮಾಡ್ತಾನೆ. ನಾನು ನೋಡಿಸ್ತೀನಿ, ನೋಡ್ಕೊಳ್ಳಿ ನಿಮಗೆ. ಸೊ ಇವಾಗ ಮೋದಕ ದೇವ್ರ ಹತ್ರ ಇಡ್ತಾಯಿದ್ದೀವಿ. ನಮಗೆ ಗೊತ್ತಿಲ್ಲ ಪೂಜೆಗೆ ಮುಂಚೆನೇ ಇಡಬೇಕಾ, ಪೂಜೆ ಆದಮೇಲೆ ಇಡಬಾರ್ದಾ, ಈ ಥರ ಎಲ್ಲ ಏನಿಲ್ಲ, ನಮ್ಗೆ ಅವಾಗ ಆಗಿಲ್ಲ. ಸೊ ಪೂಜೆ ಆದಮೇಲೆ ಕೂಡ ನಾವು ಮೋದಕನ ಇಟ್ಟಿದ್ದೀವಿ, ದೇವ್ರಿಗೆ ಸಲ್ಲತ್ತೆ ಅಂತ. ಗಣೇಶನ ಮೋದಕ ಇಷ್ಟ ಅಲ್ವಾ, ಪೂಜೆ ಆಗಲಿ ಅಂತೆಲ್ಲ ಏನೂ ಕಾಯಲ್ಲ, ಪೂಜೆ ಆದಮೇಲೂ ಕೂಡ ತಿನ್ನುತ್ತೆ. ಸೊ ಗಣೇಶನಿಗೆ ಇಟ್ಟಮೇಲೆ ನೆಕ್ಸ್ಟ್ ಇವಾಗ ನಾನು ಅಡುಗೆಗೆ ರೆಡಿ ಮಾಡ್ಕೋತಿದ್ದೀನಿ. ಸರ್ಗನ್ನ ತೆಗೆದು ಕಟ್ಟಿಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೋತಿದ್ದೀನಿ. ವೆಜಿಟೇಬಲ್ ಸಾಂಬಾರು, ವೆಜಿಟೇಬಲ್ ಪಲಾವ್, ಮತ್ತು ಇದು ಏನಪ್ಪ ಬೇಬಿಕಾರ್ನ್ ತರಿಸಿದ್ದೆ ಮಾವನ ಹತ್ರ. ಸೊ ನಾನು ಫಸ್ಟ್ ಟೈಮ್ ಬೇಬಿಕಾರ್ನ್ ಹಾಕಿ ಪಲಾವ್ ಮಾಡ್ತಿರೋದು. ಚೆನ್ನಾಗಿತ್ತು, ಸೂಪರಾಗಿತ್ತು ಪಲಾವು. ಬಟ್ ಬೇಬಿಕಾರ್ನ್ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡಿದಾಗ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತೀನಿ, ನನಗೆ ಗೊತ್ತಿರಲಿಲ್ಲ ಐಡಿಯಾ. ಸೊ ಬೇಬಿಕಾರ್ನ್ ಹಾಕಿ ಪಲಾವ್ ಮಾಡಿ ಸಾಂಬಾರು ಮಾಡಿ ಇಟ್ಬಿಟ್ಟೆ. ಈಗ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ನೋಡಿದ್ರೆ ಚಿಟ್ಟೆ ಕಾಣಿಸ್ತು. ಸೊ ಅದು ನೋಡಿದ್ಮೇಲೆ ನಾನು ಕಂಫರ್ಟಬಲ್ ಆಗಿರಲ್ಲ, ಅದರಿಂದ ಹೋಗಿ ಒಂದ್ರಿ ತೊಗೊಂಡು ಬಂದುಬಿಟ್ಟು ಒಂದ್ರಿ ಆಡಿದೆ. ಆದಷ್ಟು ಈ ಥರ ಕಡಲೆ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಕೆಲವ್ರಿಗೆ ಗೊತ್ತಿರಲ್ಲ, ಒಂದ್ರಿ ತಿರ್ಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ಸಮ್ಟೈಮ್ಸು ಗೂಡು ಕಟ್ಟಿರುತ್ತೆ, ಹುಳ ಆಗಿರುತ್ತೆ ಚಿಟ್ಟೆ ಆಗಿ, ಆವಾಗ ಸಮಾಧಾನ ಆಗಲ್ಲ ಅಲ್ವಾ, ಸಿಕ್ಬಿಟ್ರೆ ಕಲಸಿದ ಮೇಲೆ. ಸೊ ಅದರಿಂದ ಜರಡಿ ಹಿಡಿದ್ಬಿಟ್ಟೆ ಬಳಸಿದೆ. ಏನೂ ಆ ಥರ ಸಿಕ್ಕಿಲ್ಲ ನನಗೆ, ಚೆನ್ನಾಗಿತ್ತು. ಸೊ ಬಾಳೆಕಾಯಿ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಾಳೆಕಾಯಿ ತರಿಸಿದೆ. 2-3 ದಿನದಿಂದ ನನಗೆ ಅನ್ನಿಸ್ತಾನೆ ಇತ್ತು ಬಾಳೆಕಾಯಿ ಬಜ್ಜಿ ಮಾಡಬೇಕು ಅಂತ. ಏನಂದರೆ ಈಸಿನೇ, ಬಟ್ ಆದರೆ ಈ ಬಜ್ಜಿ ಗಿಜ್ಜಿ ಎಲ್ಲ ಮಾಡಿಬಿಟ್ರೆ ಒಂಥರ ಬೋರಿಂಗು, ಎಣ್ಣೆ ಐಟಮ್ ಎಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಹಬ್ಬದಲ್ಲಿ ಮಾಡಬೇಕಲ್ವಾ. ನಾನು ಅಡುಗೆ ಮಾಡೋವಾಗ ಕಿಚನಲ್ಲಿ ಯಾಕೆ ಯಾರೂ ಇಲ್ಲ ಅಂದರೆ, ನಮ್ಮ ಅತ್ತೆ ಬಂದುಬಿಟ್ಟು ಹಾಲಲ್ಲಿ ಕ್ಲೀನಾಗಿ ಒಂದು ಪೇಪರ್ ಹಾಕ್ಕೊಂಡು ನಮ್ಮ ಅತ್ತೆ ಅಮಿತ್ ಇಬ್ಬರು ಸೇರಿ ಮೋದಕ ಮಾಡ್ತಾಯಿದ್ರು. ಯಾಕಂದರೆ ಮೋದಕ ಮಾಡ್ತಾಯಿದ್ರೆ ನಮ್ಮ ಕಿಚನಲ್ಲಿ ಜಾಗ ಸಾಕಾಗಲ್ವಾ, ಅದರಿಂದ. ಈಗ ಗೋಪಿ ಅಣ್ಣ, ನಾಗಲಕ್ಷ್ಮಿ ಇಬ್ಬರು ಬಂದರು, ಸರ್ಗೆ ಊಟ ಹಾಕ್ಕೊಟ್ಟಿದ್ದೀವಿ, ಊಟ ಮಾಡ್ತಿದ್ದಾರೆ. ಅಮ್ಮ ವಿಡಿಯೋ ಮಾಡ್ತಾ ಇರೋದು ಹೆಂಗೈತೆ? ತಿನ್ಸು ತಿನ್ಸು ಏ ಮಮ್ಮಿ ಪಪ್ಪಂಗೆ ತಿನ್ಸು. ತಿನ್ಸು 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 ತಿನ್ಸಿಲ್ಲ ಬಿಡ್ತಾತ. ಮಧ್ಯಾಹ್ನವರೆಗೂ ಹೀಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬ. ಮಧ್ಯಾಹ್ನದ ಮೇಲೆ ಒಂದು ಸ್ಪೆಷಲ್ ಇದೆ. ನಮ್ಮನೆ ಮಗಳಿಗೆ ನಾನು ಅರ್ಶಿನ ಕುಂಕುಮ ಕೊಡೋದಾಗ್ಬೋದು, ಸಂಜೆ ಗಣೇಶನ ಬಿಡೋದಾಗ್ಬೋದು, ಹಾಗೆ ನೆಕ್ಸ್ಟ್ ಒಂದು ಸೆಲೆಬ್ರೇಷನ್ ಕೂಡ ಇದೆ. ಎಲ್ಲನೂ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ, ಪಾರ್ಟ್ 2ನ. ಸೊ ನೋಡಿ ಹೆಂಗೆ ಹೋಗೇ ಬರ್ತಾಯಿದೆ. ಆರ್ಟ್ ಬಾಕ್ಸಲ್ಲಿ ಪಲಾವ್ ಮಾಡಿದ್ದೆ. ಸೊ ಅನ್ನ, ಸಾಂಬಾರು, ಏನೇನು ನೋಡಿಸಿದ್ದೀನಿ ಅಂತ ನೋಡ್ಕೊಳ್ಳಿ. ಮೋದಕ, ಸೊ ಮೋದಕ, ಕೋಸಂಬರಿ, ಬಾಳೆಕಾಯಿ ಬಜ್ಜಿ, ಹಪ್ಳ, ಇಷ್ಟು ಮಾಡಿದ್ದೆ ಅಷ್ಟೇ. ಸೊ ಸಿಂಪಲ್ಲಾಗಿರಲಿ ಅಂತ ಒಬ್ಬಟ್ಟು ತರಿಸಿದ್ವಿ ಹೊರಗಡೆಯಿಂದ ನಾವು. ಸೊ ಮೊಸರು ಬಜ್ಜಿ, ರಾಯ್ತ, ಇಷ್ಟೇ. ಸೊ ಸಿಗ್ತೀನಿ ನೆಕ್ಸ್ಟು ಪಾರ್ಟ್ 2 ವ್ಲಾಗಲ್ಲಿ. ಸೊ ಇದಕ್ಕೂ ಸಪೋರ್ಟ್ ಮಾಡಿ, ನೆಕ್ಸ್ಟ್ ವ್ಲಾಗ್ ಕೂಡ ಸಪೋರ್ಟ್ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಕರೆಸಿ ಡ್ಯಾನ್ಸ್ ಮಾಡಿಸಿ ನಮ್ಮ ಗಣಪತಿನ ಖುಷಿಯಿಂದ ಕಳಿಸ್ಕೊಡ್ತೀವಿ. ಸೊ ಯಾರೆಲ್ಲ ಬರ್ತಾರೆ, ಇನ್ನೂ ಬರೋರಿದ್ದಾರೆ. ಸೊ ಯಾರು ಬರ್ತಾರೆ ನೋಡಿಸ್ತೀನಿ. ಸೊ ಏನು ಸೆಲೆಬ್ರೇಷನ್ನು ಹೇಗಿರುತ್ತೆ, ಮಧ್ಯಾಹ್ನ ಮೇಲೆ ಸಂಜೆ ನಮ್ಮ ಗಣೇಶ ಹಬ್ಬ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ನೋಡಿ, ಈ ವಿಡಿಯೋನ ಪೂರ್ತಿ ಯಾರು ಇಲ್ಲಿವರೆಗೂ ನೋಡಿದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಹೀಗೆ ಆದಷ್ಟು ವೀಡಿಯೋಸ್ನ ಹಾಕ್ತಾ ಬರ್ತೀನಿ. ಸೊ ಮಿಸ್ ಮಾಡಲ್ಲ, ಓಕೆನಾ? ಸೊ ಏನಾದ್ರು ತಪ್ಪಾಗಿದ್ರೆ ಐ ಆಮ್ ಸಾರಿ. ಬಾಯ್ ಬಾಯ್.